ಅಯೋಧ್ಯೆ ರಾಮನ ಗಾಡಿ ಜೋರಾಗಿ ಏನನ್ನ ಬೀಸ್ತಾ ಸರ್? ನೋಡಿ, ನಾನು ಕಳೆದ ಇದು ಒಂದೂವರೆ ತಿಂಗಳಿಂದ ನಡೀತಾ ಇದೆ ಈ ಪ್ರೊಸೆಸ್. ಇವತ್ತು ಬಂದದ, ಅಂತಿಮ ಘಟ್ಟಕ್ಕೆ ಬಂದದ. ಏನ್ ಭರವಸೆ ಸಿಕ್ಕಿದೆ ಸರ್ ನಿಮ್ಗೆ? ಸರ್ ಏನ್ ಭರವಸೆ ಸಿಕ್ಕಿದೆ ಮತ್ತೆ ನೀವು ಸಂಸದರಾಗಿ ನಿಂತೀರಾ ಸರ್? ನೋಡಿ, ಒಂದು ನಾನು ಹೇಳ್ತೀನಿ, ಯಾವುದೇ ರೀತಿಯಾದ ಕಂಡೀಷನ್ ಹಾಕಿ ಸೇರ್ಪಡೆ ಆಗಿಲ್ಲ. ಯಾವುದೋ ಒಂದು ಗೌರವದ ಪ್ರಶ್ನೆ, ಗೌರವವನ್ನು ಕೊಡುವಂಥ ಕೆಲಸವನ್ನು ಇವತ್ತು ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ, ರಾಜ್ಯದ ನಾಯಕರು ಮಾಡಿದ್ದಾರೆ ಮತ್ತು ಅನ್ಕಂಡೀಷನ್ಲಿ ಇವತ್ತು ಜಾಯ್ನ್ ಆಗಿದ್ದೀನಿ. ಮುಂದೆ ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಗೊಂತಾರೆ ಅದ್ರ ಪ್ರಕಾರ ನಾನು ನಡ್ಕೊಂಡು. ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಿತ ನಾವು ಇವತ್ತು ಬೆಳಗ್ಗೆನೂ ಹೇಳಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ, ಇವತ್ತೇನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರೇನು ನನಗೆ ಗೌರವ ಕೊಡಬೇಕಾಗಿದ್ದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವ್ರಿಗೆ ಸಹಿತ ನಾನು ಧನ್ಯವಾದಗಳು ಹೇಳಿದ್ದೇನೆ. ಮತ್ತು ಇಲ್ಲೇ ನಮ್ಮ ಮನೆ, ಇದು ನಮ್ಮ ಮನೆ, ಆ ಮನೆಗೆ ವಾಪಸ್ ಆಗುವಂಥ ಕೆಲಸ ಇವತ್ತಾಗ್ತದೆ. ಎಲ್ಲರ ಒಂದು ಅಭಿಲಾಷೆ ಇದೆ ಮತ್ತು ನನ್ನ ವೈಯಕ್ತಿಕವಾದಂಥ ಅಭಿಲಾಷೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮನೆಗೆ ಬಂದಿದ್ದೇನೆ. ಪಕ್ಷವನ್ನು ಕಟ್ಟುವಂಥ ಕೆಲಸ